ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮಾತನಾಡಲಿಕ್ಕೆ ಹೊರಟಿರೋದು ಒಂದು ಅದ್ಭುತವಾದ ಪವಾಡ ಸದೃಶ ಗಿಡದ ಬಗ್ಗೆ. ಆ ಗಿಡವೇ ಶಂಖಪುಷ್ಪ. ಹೆಸರೇ ಹೇಳುವಂತೆ ಶಂಖದ ಆಕಾರದಲ್ಲಿರುವ ಈ ಹೂವು ಕೇವಲ ಸುಂದರವಲ್ಲ, ಶಿವ, ಮಹಾಲಕ್ಷ್ಮಿ, ವಿಷ್ಣು ಮತ್ತು ಶನಿದೇವರ ನೆಚ್ಚಿನ ಪುಷ್ಪ. ಈ ಪುಷ್ಪಕ್ಕೆ ಗಿರಿಕರ್ಣಿಕಾ, ಅಪರಂಜಿತ, ನೀಲಿ ಪುಷ್ಪ ಎಂದು ಕರೆಯುತ್ತಾರೆ. ಶಂಖಪುಷ್ಪದ ಸಸ್ಯ ನಿಮ್ಮ ಮನೆಯ ಮುಂದೆ ಬೆಳೆದರೆ ಏನಾಗುತ್ತದೆ? ಆ ಪುಟ್ಟ ಹೂವಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಹಣಕಾಸಿನ ಕಷ್ಟಗಳೆಲ್ಲ ಮಾಯವಾಗುತ್ತದೆ? ಜೊತೆಗೆ ಇದರ ಆರೋಗ್ಯ ಲಾಭಗಳ್ಯಾವುವು? ನಿಮ್ಮ ನಿತ್ಯ ಜೀವನದ ಕಷ್ಟಗಳಿಗೆ ಹೇಗೆಲ್ಲ ಸಹಕರಿಸುತ್ತದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಣದ ಕಷ್ಟ ಕಳೆಯಲು ಮತ್ತು ಲಕ್ಷ್ಮೀ ಕಟಾಕ್ಷಕ್ಕಾಗಿ ಶಂಖಪುಷ್ಪ ಯಾರ ಮನೆಯಲ್ಲಿ ಬೆಳೆಯುತ್ತದೆಯೋ ಆ ಮನೆಯ ಮೇಲೆ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇರುತ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಗಿಡ ಬೆಳೆದಂತೆಲ್ಲ ನಿಮ್ಮ ಮನೆಯ ಆರ್ಥಿಕ ಏಳಿಗೆಯೂ ಆಗುತ್ತಾ ಹೋಗುತ್ತದೆ. ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ತಿಳಿಯುವುದಾದರೆ ಈ ಗಿಡವನ್ನು ಮನೆಯ ಅಂಗಳದಲ್ಲಿ ಯಾವಾಗಲೂ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ಅಥವಾ ಸಾಧ್ಯವಾಗದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಬೆಳೆಸಬೇಕು. ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ನೆಡಬಾರದು. ನಿಮಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದೆಯೇ? ಹಾಗಿದ್ರೆ ಮರೆಯದೆ 5 ಸೋಮವಾರದ ದಿನ ಶಿವನಿಗೆ ಶಂಖಪುಷ್ಪಗಳನ್ನು ಪೂಜೆ ಮಾಡಿ. ಪೂಜೆಯ ನಂತರ ಆ ಪುಷ್ಪವನ್ನು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಹರಿಯುವ ನೀರಿನಲ್ಲಿ ಬಿಟ್ಟು ಬನ್ನಿ. ನಿಮ್ಮ ಕಷ್ಟಗಳು ಖಚಿತವಾಗಿ ದೂರವಾಗುತ್ತವೆ. ಅದೇ ರೀತಿ ಮಹಾವಿಷ್ಣು ಅಥವಾ ಮಹಾಲಕ್ಷ್ಮೀ ದೇವಿಗೆ ಈ ಪುಷ್ಪ ಅರ್ಪಿಸಿದರೆ ಇನ್ನೊಬ್ಬ ದೇವರು ಪ್ರಸನ್ನರಾಗಿ ನಿಮ್ಮನ್ನು ಹರಿಸುತ್ತಾರೆ. ಇದು ಲಕ್ಷ್ಮೀ ಕಟಾಕ್ಷಕ್ಕೆ ಒಂದು ಸರಳ ಮಾರ್ಗ. ಶಂಖಪುಷ್ಪವು ಶನಿದೇವರಿಗೂ ಅತ್ಯಂತ ಪ್ರಿಯವಾದ ಹೂವು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಭಗವಂತ ನಿನ್ನ ಕರುಣೆಗಾಗಿ ಒಂದು ಶಂಖಪುಷ್ಪ ತಂದಿದ್ದೇನೆ ಎಂದು ಭಕ್ತಿಯಿಂದ ಶನಿದೇವರ ಪಾದದಲ್ಲಿ ಇಟ್ಟು ಪ್ರದಕ್ಷಿಣೆ ಮಾಡಿದರೆ ಸಕಲ ಶನಿ ದೋಷಗಳು ದೂರವಾಗುತ್ತವೆ. ಶನೀಶ್ವರ ಕೃಪಾದೃಷ್ಟಿ ನಿಮ್ಮ ಮೇಲಿರುತ್ತದೆ. ನಮ್ಮ ಕೈಯಲ್ಲಿ 1 ರೂಪಾಯಿ ದುಡ್ಡು ನಿಲ್ಲುತ್ತಿಲ್ಲ, ವ್ಯಾಪಾರ ಸರಿಯಾಗಿ ಆಗುತ್ತಿಲ್ಲ, ಒಂದಾದರ ಮೇಲೊಂದು ಕಷ್ಟಗಳು ಬರುತ್ತಿವೆ ಅನ್ನುವರು ಈ ಉಪಾಯವನ್ನು ಮಾಡಿ ನೋಡಿ. ಮಂಗಳವಾರ ಅಥವಾ ಶನಿವಾರದ ದಿನ ಶ್ರೀರಾಮ ಎಂಬ ನಾಮ ಜಪವನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದೊಂದು ಶಂಖಪುಷ್ಪವನ್ನು ಅರ್ಪಿಸಿ ಪೂಜೆಯ ಬಳಿಕ ಆ ಪುಷ್ಪಗಳನ್ನು ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಇಡಿ. ಹಣಕಾಸಿನ ಎಲ್ಲ ಕಷ್ಟಗಳು ಕಳೆಯುತ್ತಾ ಬರುತ್ತವೆ. ಬರಬೇಕಾದ ಹಣಗಳು ಕೈ ಸೇರುತ್ತವೆ. ವ್ಯಾಪಾರದಲ್ಲಿ ನಷ್ಟ ಆಗುತ್ತಿದ್ದರೆ ಪೂಜಿಸಿದ ಶಂಖಪುಷ್ಪಗಳನ್ನು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟು ನಮಸ್ಕರಿಸಿ. ವ್ಯಾಪಾರದ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ. ಇಷ್ಟೇ ಅಲ್ಲ, ಶಂಖಪುಷ್ಪ ಗಿಡದ ಬೇರನ್ನು ವ್ಯಾಪಾರದ ಸ್ಥಳದಲ್ಲಿ ಬಾಗಿಲಿಗೆ ಕಟ್ಟಿದರೆ ದೃಷ್ಟಿ ದೋಷಗಳು ಕಳೆಯುತ್ತವೆ. ವ್ಯಾಪಾರದ ಸ್ಥಳಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತದೆ. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರು ಶ್ರೀಮನ್ನಾರಾಯಣ ಅಂದರೆ ಮಹಾವಿಷ್ಣು ದೇವರಿಗೆ ಅಥವಾ ಸಾಲಿಗ್ರಾಮಕ್ಕೆ ಶಂಖಪುಷ್ಪಗಳಿಂದ ಪೂಜಿಸಿದರೆ ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಿ ಆಯುಷು ಆರೋಗ್ಯ ವೃದ್ಧಿಯಾಗುತ್ತದೆ. ಈ ಶಂಖಪುಷ್ಪವು ಪ್ರಾಕೃತಿಕ ವಜ್ರ. ಈ ಪುಷ್ಪ ಕೇವಲ ಪೂಜೆಗೆ ಮಾತ್ರವಲ್ಲ, ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಅನೇಕ ರೋಗಗಳಿಗೆ ರಾಮಬಾಣವಾಗಿ ಬಳಸುತ್ತಾರೆ. ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಹೆಚ್ಚಳವಾಗುತ್ತದೆ. ಈ ಪುಷ್ಪವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಸೇವಿಸುವುದರಿಂದ ಬುದ್ಧಿಶಕ್ತಿ, ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಇದು ವರದಾನ. ಶಂಖಪುಷ್ಪವನ್ನು ಕುದಿಸಿದ ಕಷಾಯದ ರೂಪದಲ್ಲಿ ಸೇವಿಸುತ್ತಾ ಬಂದರೆ ತೂಕ ಇಳಿಸಿಕೊಳ್ಳಲು, ಕೆಟ್ಟ ಕೊಬ್ಬನ್ನು ಕರಗಿಸಲು, ಹೃದಯ ರೋಗ, ಬಿಪಿ ನಿಯಂತ್ರಣ ಹಾಗೂ ಶುಗರ್ ಕಾಯಿಲೆಗಳಿಗೆ ತುಂಬಾ ಉತ್ತಮ. ಕರುಳಿನ ಕ್ಯಾನ್ಸರ್ ಆದಾಗ ಈ ಪುಷ್ಪಗಳನ್ನು ಬಳಸಿದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ. ಕೂದಲು ಉದುರುವ ಸಮಸ್ಯೆ ಇದ್ದವರು ಈ ಕಷಾಯ ಸೇವಿಸುವುದರಿಂದ ದಟ್ಟ ಕೂದಲು ಬೆಳೆಯುತ್ತದೆ. ಒಣ ಚರ್ಮದವರು ಇದರ ಪೇಸ್ಟನ್ನು ಹಚ್ಚಿದರೆ ಸಮಸ್ಯೆ ದೂರವಾಗುತ್ತದೆ. ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ಬಿಳಿ ಬಣ್ಣದ ಶಂಖಪುಷ್ಪವನ್ನು ಪೂಜೆಗೆ ಬಳಸುವುದು ಶ್ರೇಷ್ಠ. ನೋಡಿದ್ರಲ್ಲ ವೀಕ್ಷಕರೇ, ಈ ಶಂಖಪುಷ್ಪವು ಹೇಗೆ ನಮ್ಮ ಮನೆಯ ಸರ್ವತೋಮುಖ ಏಳಿಗೆಗಾಗಿ, ಉತ್ತಮ ಆರೋಗ್ಯಕ್ಕಾಗಿ ಪ್ರಾಕೃತಿಕ ವರವಾಗಿ ಸಿಕ್ಕಿದೆ ಅಂತ. ಇದು ನಿಜಕ್ಕೂ ಒಂದು ಔಷಧೀಯ ವಜ್ರ ಮತ್ತು ಸಂಪತ್ತಿನ ನೆಲೆ. ಇಂದಿನಿಂದಲೇ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಒಂದು ಶಂಖಪುಷ್ಪದ ಸಸಿಯನ್ನು ನೆಟ್ಟು ಎಲ್ಲ ಲಾಭಗಳನ್ನು ಪಡೆದುಕೊಳ್ಳಿ.
ತಿಳಿದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗದವರೊಂದಿಗೂ ಶೇರ್ ಮಾಡಿಕೊಳ್ಳಿ. ಯಾಕಂದರೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ ಮೂಲಕ. ಅಲ್ಲಿಯವರೆಗೂ ಧನ್ಯವಾದಗಳು.